ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಕಳೆದ ಒಂದು 3 ವರ್ಷಗಳಿಂದ ನಾವು ನೋಡಿದ ಹಾಗೆ ಮಾರ್ಚ್ ಏಪ್ರಿಲ್ ಅಂದರೆ ಈ ಯುಗಾದಿ ಹಬ್ಬ ಕಳೀತು ಅಂದರೆ ಒಂದು ರೀತಿಯಲ್ಲಿ ಶನಿ ತಗಲಾಕೊಂಡಂಗೆ ಆಗುತ್ತೆ. ಯಾರೀಗ ಬಡ್ಡಿ ಪೂಜ್ಯರು ಮತ್ತು ಡಿ ಗ್ಯಾಂಗ್ ಅಂತ ಏನು ಕರಿತೀವಿ ಅವರುಗಳಿಗೆ. ಈಗ ಆಗಿರುವಂಥ ಒಂದು ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದರೆ, ಮೊದಲನೇದಾಗಿ ಇವತ್ತು ಏನು ಸೌಜನ್ಯ ಅವರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಏನು ಒಂದು ಜಡ್ಜ್ಮೆಂಟ್ ಬಂತು, ಅದಾದ ನಂತರ ನೆಕ್ಸ್ಟು 74 UDR ಸಿವಿಲ್ ಕೇಸಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಇತಿಹಾಸದಲ್ಲೇ ಸಮನ್ಸ್ ಜಾರಿಯಾಗಿರುವಂಥದ್ದು. ಸೊ ಅದನ್ನು ಸೋಮನಾಥ್ ನಾಯ್ಕ ಅವ್ರ ಹತ್ರ ಮಾತನಾಡಿಸ್ತೀನಿ, ಅವರು ದೂರದರಾಗಿರೋದ್ರಿಂದ. ಮೊದಲನೇದಾಗಿ ಇವತ್ತಿಂದ ಬೆಳವಣಿಗೆ ಬಗ್ಗೆ ಮಾತನಾಡ್ತಾಯಿದ್ದಾರೆ ಸರ್. ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು? ಪ್ರಾರಂಭದಲ್ಲಿ ನೀವು ಕೇಳಿದಿರಿ, ಪ್ರತಿ ಮಾರ್ಚ್ ಏಪ್ರಿಲ್ನಲ್ಲಿ ಈ ಥರ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಕೊಂಡು. ಮೊನ್ನೆ ಸಮೀರ್ ಫೋನ್ ಮಾಡಿದಾಗ ಸರ್ 1 ವರ್ಷ ಆಯಿತು ಅಂಥೇಳಿ, ಆ್ಯಸ್ ಇಫ್ ಈ ಬರ್ತ್ಡೇ ಆಚರಿಸ್ಕೊಳ್ತಾರಲ್ಲ, 1 ವರ್ಷ ಎದಕ್ಕಂತ ಹೇಳಿದರೆ ಅವ್ರ ಮೇಲೆ FIR ಆಗಿ, ಅದು ಏನು ನಿಜ ಹೇಳಿದ್ದಕ್ಕೆ FIR ಮಾಡಿದ್ರಲ್ಲ. ಯಾಕಂದರೆ ಹೋದ ವರ್ಷ ಈ ಟೈಮಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನ ಸಮೀರ್ ಮಾಡಿದರು. ಅದಕ್ಕೆ 1 ವರ್ಷ ಆಗಿದ್ದಕ್ಕೆ ಪಾಪ ಅವರು ಫೋನ್ ಮಾಡಿದರು, ಸರ್ 1 ವರ್ಷ ಆಯಿತು ಅಂತ. ಅದಕ್ಕೆ ನಾನು ಹೇಳಿದೆ, ಬರ್ತ್ಡೇ FIRಗೆ ಬರ್ತ್ಡೇ, ಎಲ್ಲರೂ ಅವರವರು ವ್ಯಕ್ತಿಗಳಿಗೆ ಬರ್ತ್ಡೇ ಆಗ್ತದೆ, FIRಗೆ ಬರ್ತ್ಡೇ ಅಂತ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಿದ್ವಿ. ಇಲ್ಲಿ ಏನಂದರೆ ಒಂದು ಗಮನಿಸಬೇಕು, ಸೌಜನ್ಯ ಪ್ರಕರಣ ಆಗಲಿ, ಧರ್ಮಸ್ಥಳ ದೌರ್ಜನ್ಯ ಪ್ರಕರಣಗಳಾಗಲಿ, ಅದನ್ನು ಹತ್ತಿಡೋಕ್ಕೆ ಸಾಧ್ಯವೇ ಇಲ್ಲ. ಸೌಜನ್ಯ ಅದಕ್ಕೆ ಬಿಡೋದಿಲ್ಲ, ಅದು ನಮ್ಮ ಬಲವಾದಂಥ ನಂಬಿಕೆ. ಅವರೆಷ್ಟೇ ಶತಪ್ರಯತ್ನ ಮಾಡಿದರೂ ಕೂಡ ಅತ್ಯಾಚಾರಿಗಳು, ಕೊಲೆಗಡಕರು ದೇವರ ಹೆಸರನ್ನು ಹೇಳಿ, ದೇವರ ಫೋಟೋವನ್ನು ತೋರಿಸಿ ಇವತ್ತು ಇಡೀ ರಾಜ್ಯವನ್ನು ಬಡ್ಡಿ ದಂಧೆಯ ಅಡ್ಡೆಯಾಗಿ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಅವರು ಹತ್ತಿಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾದಂತೆ ಇವತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಾಯಿ ಕುಸುಮಾವತಿ, ಸೌಜನ್ಯಳ ತಾಯಿ ಕುಸುಮಾವತಿ ಹಾಕಿದಂತಹ ಅರ್ಜಿ, ಮರುತನಿಖೆಯ ಅರ್ಜಿಗೆ ಮಾನ್ಯತೆಯನ್ನು ಕೊಟ್ಟಿದೆ. ಎಷ್ಟೋ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿನಿತ್ಯ ಬರ್ತವೆ, ಇಡೀ ದೇಶಾದ್ಯಂತ ಅನೇಕ ಈ ಥರ ಪ್ರಕರಣಗಳು, ಗಂಭೀರ ಸ್ವರೂಪದ ಪ್ರಕರಣಗಳು ಇದ್ದರೂ ಕೂಡ ಸರಿಯಾದ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡದೆ ಹೋದಂಥ ಸಂದರ್ಭದಲ್ಲಿ, ಸರಿಯಾದಂಥ ರೀತಿಯಲ್ಲಿ ಅಡ್ವೊಕೇಟ್ಗಳು ವಾದ ಮಾಡದೇ ಇರುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಆಗುವಂಥ ಸಾಕಷ್ಟು ಉದಾಹರಣೆಗಳು ಪ್ರತಿನಿತ್ಯ ಇರ್ತದೆ. ಆದರೆ ಇವತ್ತು ಥ್ಯಾಂಕ್ಸ್ ಟು ಆಲ್ ದ ಅಡ್ವೊಕೇಟ್ಸ್, ಸುಪ್ರೀಂ ಕೋರ್ಟ್ನಲ್ಲಿ ಶೋಭಾ ಗುಪ್ತಾ ಮೇಡಮ್, ಶಿ ಈಸ್ ದ ಸೀನಿಯರ್ ಸುಪ್ರೀಂ ಕೋರ್ಟ್ ಕೌನ್ಸಿಲ್ ಅವರು, ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅತ್ಯಂತ ಮಹತ್ತರವಾದಂಥ ಪಾತ್ರ ವಹಿಸಿದಂಥ ಮಹಿಳಾ ನ್ಯಾಯವಾದಿ. ಬಿಲ್ಕಿಸ್ ಬಾನು ಕೇಸು ಬಹುಶಃ ಗೊತ್ತಿರ್ತದೆ, ಅದು ಈ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿದಂಥ ಪ್ರಕರಣ. ಅಂದರೆ ಸಾರ್ವಜನಿಕ ಒಂದು ರೈಟ್ಸ್ ಇದೆ, ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ರೈಟ್ಸ್ ಇದೆ ಅಂತ ತೋರಿಸಿದಂಥ ವೆರಿ ಫೇಮಸ್ ಕೇಸ್ ಅದು ಬಿಲ್ಕಿಸ್ ಬಾನು. ಅದನ್ನು ಪ್ರತಿನಿಧಿಸಿದಂತಹ ಶೋಭಾ ಗುಪ್ತಾ ಮೇಡಮ್ ಇದನ್ನು ಇವತ್ತು ಅರ್ಜಿದಾರ ಕುಸುಮಾವತಿ ಅವರ ಪರವಾಗಿ ಅದನ್ನು ಪ್ರತಿನಿಧಿಸ್ತಿದ್ರು. ಜೊತೆಗೆ ವಿ ಮೋಹನ ಅಂಥೇಳಿ ಅವರು ಕೂಡ ಮಹಿಳಾ ನ್ಯಾಯವಾದಿ, ಹಿರಿಯ ನ್ಯಾಯವಾದಿಗಳು. ಮತ್ತು ನಮ್ಮ ಶ್ರೀ ಶೇಖರ್ ದೇವಸ ಅಂತೇಳಿ ಅವರು ಕೂಡ ಸೀನಿಯರ್ ಕೌನ್ಸಿಲ್, ಅವರು ಬೆಳ್ತಂಗಡಿಯವರೇ, ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಮತ್ತು ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟಗಾರರ ಪರವಾಗಿ ಆಪತ್ ಬಾಂಧವರಾಗಿ ಬಾಲನ್ ಸರ್ ಇದ್ದಾರೆ. ಆನಂತರ ಅನೇಕ ಪ್ರಾರಂಭದಿಂದಲೂ ಕೂಡ ನಮ್ಮ ಮೋಹಿತ್ ಅವರಿದ್ದಾರೆ. ಆನಂತರ ಬಾಲಕೃಷ್ಣ ಸರ್ ಇದ್ದಾರೆ. ಅಲ್ಲಿ ಕರಾವಳಿಯಲ್ಲಿ ವಾಸು ಪೂಜಾರಿ ಅಂತಿದ್ದಾರೆ. ಬೆಳ್ತಂಗಡಿಯಲ್ಲಿ ಹೊಳ್ಳ ಅವರಿದ್ದಾರೆ. ಆನಂತರ ಪ್ರತ್ಯೂಷ್ ಅಂತ ಅಡ್ವೊಕೇಟು, ಇನ್ನೂ ಸುಮಾರು ಜನ ಅಡ್ವೊಕೇಟು, ಒಂದು ಸ್ಟ್ರಾಂಗ್ ಲೀಗಲ್ ಬ್ಯಾಟಲ್ ಟೀಮ್ ಮುಂಚೂಣಿಯಲ್ಲಿ ಇದ್ದಾರೆ. ಸೊ ಅವರು ಇವತ್ತಿನ ಇದರಲ್ಲಿ ಬಹುಶಃ ಪಬ್ಲಿಕ್ ಡೊಮೇನಲ್ಲಿ ತಾವು ನೋಡಿರ್ಬೋದು,
ನಮಗೆ ಸಂತೋಷದ ವಿಚಾರ, ಎಲ್ಲರೂ ಕೂಡ ಖುಷಿ ಪಡುವಂಥ ವಿಚಾರ ಅಂತ ಹೇಳಿದರೆ, ಅರ್ಜಿದಾರರ ಪರವಾದಂತಹ ವಾದ ಏನಿತ್ತು, ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಬಗ್ಗೆ ಮನವರಿಕೆ ಮಾಡಿದರು. ಸಿ ಫುಟೇಜ್ ತೊಗೊಂಡಿಲ್ಲ, ಸೆಮೆನ್ ಕಲೆಕ್ಷನ್, ನಿಜವಾದ ಆರೋಪಿಗಳು ಯಾರಿದ್ದಾರೆ, 3 ಜನ ಇದ್ದಾರೆ, 4 ಜನ. ಸೊ ಅವ್ರನ್ನ ಫ್ರೇಮ್ವರ್ಕ್ ತರುವಂಥ ಪ್ರಯತ್ನ ಆಯಿತು, ಬಟ್ ಅವ್ರನ್ನ ತರಲೇ ಇಲ್ಲ, ಇನ್ವೆಸ್ಟಿಗೇಷನ್ನೇ ಮಾಡಲಿಲ್ಲ. ಅವ್ರು ಸೆಮೆನ್ ಕಲೆಕ್ಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಆರೋಪಿಗಳದ್ದು ಎನ್ಕ್ವೈರಿ ಅಂದ್ರೆ ಏನು, ಸುಮ್ಮನೆ ಹೋಗಿ ಕರೆಸಿ ಕುಂದ್ರಿಸಿ ಚಹಾ ಗುಡ್ಡೆ ಬಿಸ್ಕಿಟ್ ತಿನ್ನಿಸಿ ಕಳಿಸೋದಲ್ಲ. ಅವ್ರು ಹಾಗೆ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಅವ್ರದ್ದು ಹಾಗೆ ಮಾಡಿದ್ದಾರೆ. ಅಷ್ಟಕ್ಕೆ ಅವ್ರು ಇನ್ವೆಸ್ಟಿಗೇಷನ್ ಆಯಿತು ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಯಾವ ಇನ್ವೆಸ್ಟಿಗೇಷನ್ ಕೂಡ ಆಗಿಲ್ಲ. ಆಗಬೇಕಾಗಿತ್ತು, ಸ್ಟೇ ತೊಗೊಂಡಿರೋದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆನಂತರ ಸಂತೋಷ್ ರಾವ್ನ ಖುಲಾಸೆಯಾಗಿದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖಂಡಿತ ಅಲ್ಲ. ಪ್ರಕರಣಕ್ಕೂ ಮತ್ತು ಆ ವ್ಯಕ್ತಿಗೂ ಕೂಡ, ಆಪಾದಿತ ವ್ಯಕ್ತಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ದೆರ್ ಇಸ್ ನೋ ಅಬ್ಸಲ್ಯೂಟ್ ಕನೆಕ್ಟಿವಿಟಿ ಬಿಟ್ವೀನ್ ದಿ ಅಕ್ಯೂಸ್ಡ್ ಆ್ಯಂಡ್ ದಿ ಕ್ರೈಮ್ ಅಂತ ನ್ಯಾಯಾಲಯ, ಹೈಕೋರ್ಟ್ ಆದೇಶ ಮಾಡಿದೆ, ಪೋಕ್ಸೋ ಕೋರ್ಟ್ ಕೂಡ ಆದೇಶ ಮಾಡಿದೆ. ಇಷ್ಟಾದರೂ ಕೂಡ ಇವರು ಸುಳ್ಳು 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 ಅಪಪ್ರಚಾರ ಮಾಡ್ತಾನೇ ಬಂದರು. ಆದರೆ ಇವತ್ತು ಮಹತ್ತರ ಬೆಳವಣಿಗೆ. ನ್ಯಾಯಾಲಯ ಹೌದು, ಅಲ್ಲಿ 3 ಜನಕ್ಕಿಂತನೂ ಕೂಡ ಹೆಚ್ಚು ಇಟ್ಸ್ ಅ ಗ್ಯಾಂಗ್ ರೇಪ್ ಅಂತ ಒಪ್ಕೊಂಡಿದೆ. ಲ್ಯಾಪ್ಸಸ್ಸಿಂದ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ಒಪ್ಕೊಂಡಿದೆ. ಆನಂತರ ಇನ್ಜಸ್ಟಿಸ್ ಮೆಟ್ ಅಂತ ಹೇಳಿದ್ದಾರೆ, ಅಂದರೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಆನಂತರ ಸ್ವತಃ ಹಾನರೇಬಲ್ ಜಸ್ಟಿಸ್ ಸರ್ ಹೇಳಿದ್ದಾರೆ, ಈ ದೆರ್ ಇಸ್ ಅಲ್ಲಿ FSLಗೆ ಹೇರ್ ಫಾಲಿಕಲ್ ಇತ್ತಲ್ಲ, FSL ರಿಪೋರ್ಟಲ್ಲಿದೆ, ಅದನ್ನು ಕೂಡ ಮ್ಯಾಚ್ ಮಾಡಿಲ್ಲ. ಒಂದು ಹೇರ್ ಇದೆ ಅಂತ ಹೇಳ್ತಾರೆ, FSLನಲ್ಲಿದೆ. ಅದನ್ನು ಇವರು ಕಂಪೇರ್ ಮಾಡಬಹುದಿತ್ತಲ್ಲ. ನಿಜವಾದ ಆರೋಪಿಗಳು ಅದರಲ್ಲಿ ಹೇಳ್ತಾರೆ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಸಂತೋಷ್ ರಾವ್ ಅಂತ ಹೇಳ್ತಾರೆ. ದೆನ್ ಹೂ ಆರ್ ದ ಅದರ್ಸ್? ಆಲ್ರೆಡಿ ಹೇಳಿದಾರಲ್ಲ, 3 ಜನ ಇದ್ದಾರಲ್ಲ, ಅವ್ರದ್ದು DNA ಯಾಕೆ ಕಂಪೇರ್ ಮಾಡಲಿಲ್ಲ? ಅದನ್ನು ಇವತ್ತು ಹಾನರೇಬಲ್ ಜಸ್ಟಿಸ್ ಆಫ್ ದಿ ಹಾನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ದಿ ಕಂಟ್ರಿ ಅವರು ಎತ್ತಿ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲವುಗಳು ಕೂಡ ಏನು ತೋರಿಸ್ತವೆ ಅಂತ ಹೇಳಿದರೆ, ಇಲ್ಲಿ ಸಂತೋಷ್ ರಾವ್ನ ಬಿಟ್ಟು ಇನ್ನೂ ಬೇರೆ ಆರೋಪಿತರು ಇದ್ದಾರೆ. ನಮ್ಮ ಹೋರಾಟದಲ್ಲಿ ಸತ್ಯ ಇದೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎತ್ತಿದ ಧ್ವನಿ ಏನಿದೆ ಅದು ಸತ್ಯ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಇನ್ನೊಂದು ಹೇಳ್ತಾರಲ್ಲಿ ನಮ್ಮ ಇವರು ನ್ಯಾಯವಾದಿಗಳು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಏನಂದರೆ ಅಲ್ಲಿ ಕೇಳ್ತಾರೆ, CBIನೂ ಕೂಡ ಎನ್ಕ್ವೈರಿ ಮಾಡಿದೆಯಲ್ಲ ಅಂತ ಕೇಳ್ತಾರೆ ಪೀಠದಲ್ಲಿ. ಆವಾಗ ಹೌದು, CBI ಎನ್ಕ್ವೈರಿ ಮಾಡಿದೆ. ಏನು ಮಾಡಿದೆ CBI ಎನ್ಕ್ವೈರಿ? ಬರೀ ಲೋಕಲ್ ಪೊಲೀಸ್ ಹೇಳಿದ್ದನ್ನೇ ಯಥಾವತ್ತಾಗಿಟ್ಟಿದ್ದಾರೆ, ವಿದೌಟ್ ಎನಿ ಇನ್-ಡೆಪ್ತ್ ಇನ್ವೆಸ್ಟಿಗೇಷನ್. ಬರೀ ಕನ್ನಡದಲ್ಲಿ ಚಾರ್ಜ್ ಶೀಟ್ ಹಾಕಿದ್ದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಷ್ಟೇ ಅವರು, CBIನವರು. ವೆರಿ ಶಾಕಿಂಗ್. ಎಲ್ಲರಿಗೂ ಆರೋಪಿಗಳು ಯಾರಿದ್ದಾರೆ, ಅಪರಾಧಿಗಳು ಯಾರಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ಲಿ ಲೋಕಲಲ್ಲಿ, ಎಕ್ಸೆಪ್ಟ್ ಪೊಲೀಸ್. ಸೊ ಇವೆಲ್ಲವೂ ಕೂಡ ಏನು ಪಾಯಿಂಟ್ ಔಟ್ ಮಾಡ್ತದೆ ಅಂತ ಹೇಳಿದರೆ, ಬೇಕು ಅಂತಲೇ ನಿಜವಾದ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ, ಅಥವಾ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಲ್ಲ. CC ಕ್ಯಾಮ್ರಾ ಯಾಕೆ ಕಲೆಕ್ಟ್ ಮಾಡಿಲ್ಲ? ವೆಜನೈಲ್ ಸ್ವ್ಯಾಬ್, ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್, ಜೆನೆಟಿಕ್ DNA ಎವಿಡೆನ್ಸ್ ಡಿಟರ್ಮೈನ್ ಆಗುವುದೇ, ಸೆಕ್ಷುವಲ್ ಅಫೆನ್ಸ್ನಲ್ಲಿ ಡಿಟರ್ಮೈನ್ ಆಗುವುದೇ DNA ಮೇಲೆ, DNA ಟೆಸ್ಟಿಂಗ್ ಮೇಲೆ. ಅದು ಹಾಳಾಗಲಿ ಅಂತಲೇ ಫಂಗಸ್ ಇನ್ಫೆಕ್ಷನ್ ಆದಮೇಲೆ ಕಳಿಸ್ತಾರೆ, ಆಫ್ಟರ್ ಲಾಂಗ್ 10 days. ಏನು ತೋರಿಸುತ್ತೆ ಇದು? ನಿಜವಾದ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೆ ಪೊಲೀಸರ ಪಾತ್ರ ಮತ್ತು ವೈದ್ಯರ ಪಾತ್ರ ಮಹತ್ತರವಾಗಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇದು ತೋರಿಸುತ್ತೆ. ನಾವು ಕೇಳೋದೇನು ಅಭಿಷೇಕ್, ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಲಿ, ಯಾರಾದರೂ ಇರಲಿ, ನಾವು ಇಂಥವರೇ ಹಿಂಗಿಂಗೆ ಮಾಡಿದರು ಅಂತ ನಾವು ಹೇಳಿದರೆ ಅದು ಅಧಿಕೃತ ಅಲ್ಲ. ಯಾರು ಹೇಳಬೇಕು?
ಫೇರ್ ಇನ್ವೆಸ್ಟಿಗೇಷನ್ ಹೇಳಬೇಕು. ನಾವು ಬಯಸ್ತಾ ಇರೋದೇನು, ಸರ್ಕಾರಕ್ಕೆ ಕೇಳೋದೇನು, ನ್ಯಾಯಾಲಯಕ್ಕೆ ಕೇಳ್ತಾ ಇರೋದೇನು, ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಲಿ. ಅದನ್ನು ಆಗೋದಕ್ಕೆ ಅವಕಾಶ ಮಾಡಿ ಕೊಡ್ದೇ ನೀವು ದೇವಸ್ಥಾನಕ್ಕೆ ಅಂದ್ರಿ ಅಂದರೆ ನಾವು ಯಾವಾಗ ಅಂದಿದ್ದೀವಿ? ಇದೆಲ್ಲ ಏನು ತೋರಿಸುತ್ತೆ? ಇದು ಹಿಂದೂ ಮುಸ್ಲಿಮ್ ಅಂತ ಹೇಳೋದು ಎಲ್ಲಿ ಬಂತು? ಇದರಲ್ಲಿ ಧರ್ಮ ಎಲ್ಲಿ ಬಂತು? ಬಾಲನ್ ಸರ್ ಬಂದ್ಕೊಳ್ಳೆ ಕಮ್ಯುನಿಸ್ಟರು ಅನ್ನೋದು, ಸಮೀರ್ ವಿಡಿಯೋ ಮಾಡಿದ್ಕೊಳ್ಳೆ ಮುಸ್ಲಿಮ್ರ ಪರ ಅಂತ ಹೇಳೋದು ಎಲ್ಲಿ? ಇಲ್ಲಿ ರಾಜಕೀಯ ಸಿದ್ಧಾಂತಗಳು ಯಾಕೆ ಬೇಕು, ಧರ್ಮಗಳು ಯಾಕೆ ಬೇಕು? ನಾವು ಕೇಳೋದು ಒಂದು ಫೇರ್ ಇನ್ವೆಸ್ಟಿಗೇಷನ್ ಮಾಡಿ. ಅಷ್ಟು ಕೇಳಿದರೆ ಗಡೀಪಾರು ಮಾಡ್ತೀರಾ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಿಗೆ? ಅಷ್ಟು ಕೇಳಿದರೆ ನಮ್ಮೆಲ್ಲರ ಮೇಲೆ ಕೂಡ ಸುಳ್ಳು ಕೇಸ್ ಹಾಕಿಸ್ತೀರಾ? ಚಿನ್ನಯ್ಯನ ಅವನು ಇದು ತೋರಿಸಿದ ತಕ್ಷಣವೇ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಅವನಿಗೆ ಹೆದರಿಸಿ, ಅವನನ್ನು ತಿರುಚಿ ಹೆದರಿಸಿ ಉಲ್ಟಾ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೇಳ್ತೀರಾ? ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವನು. ಅಂದರೆ ಮಾಧ್ಯಮಗಳ ಮುಂದೆ ನಮಗೇನಾದರೆ ನೀವು ಸಾಕ್ಷಿ ಇದ್ದರೆ ಹೇಳಿ ಅಂತ. ನಾವು ಫಾರಿನ್ ಫಂಡ್ ತೊಗೊಂಡಿವಿ ಅಂತೇಳಿ ಪೂರ್ತಿ ಶಂಕ ಓದಿದ್ರಲ್ಲ, ಸಾಕ್ಷಿ ಇಟ್ಕೊಂಡು ನೀವು ಪ್ರಸಾರ ಮಾಡಿದ್ರಾ? ಜಯಂತರು ಮನೆ ಮೇಲೆ ಗಾಂಜಾ ಮಾರ್ತಾರೆ ಅಂತ ಹೇಳ್ತಾರೆ, ಸಾಕ್ಷಿ ಇಟ್ಕೊಂಡು ವರದಿ ಮಾಡಿದಿರಾ? ಉತ್ತರ ಕೊಡಬೇಕಲ್ಲ ಈಗ. ಸೊ ಇನ್ನೂ ಭಾಳ ಇದೆ ಕೇಳೋದು. ಇನ್ನೂ ನಾವು ಯಾರನ್ನೂ ಸುಮ್ಮನೆ ಬಿಡೋಂಗಿಲ್ಲ. ಏನೋ ಒಂದು ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ತಿಮ್ಮಿಂಗ್ಲೈತೆ, ಅದೈತೆ, ಇದೈತೆ ಅಂತ ಹೇಳಿ ಓಡಿ ಹೋಗಿಬಿಟ್ರೆ ನಾವು ಸುಮ್ಮನೆ ಇರಲ್ಲ. ಪ್ರತಿಯೊಬ್ಬರಿಗೂ ಕೇಳ್ತೀವಿ ನಾವು. ಸರ್, ಈಗ ರೀಇನ್ವೆಸ್ಟಿಗೇಷನ್ ಅಂತ ಬಂದರೆ ಈಗ SIT ತನಿಖೆ ನಡೀತಾ ಇದೆ. ಯಾವುದು ಅಸಹಜ ಸಾವು ಅಥವಾ ಏನಿದು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಅವರೇನೇ ಈಗ ಸೌಜನ್ಯ ಅವ್ರ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಟೀಮ್ ರಚನೆ ಆಗುತ್ತಾ? ಇಲ್ಲ, ಈಗ ಆಲ್ರೆಡಿ ನಮ್ಮದು ಇದನ್ನೇನಂತ ಹೇಳಿದರೆ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಧರ್ಮಸ್ಥಳ ಪ್ರಕರಣದ್ದು. ಆನಂತರ ಇಲ್ಲಿ ಒಂದು ನಾನು ಪದೇ ಪದೇ ಎಲ್ಲ ನನ್ನ ಇದರಲ್ಲಿ ನಾವು ವಕ್ತವ್ಯದಲ್ಲಿ ಈ ಸಂದರ್ಶನದಲ್ಲಿ ಹೇಳೋದೇನಂತ ಹೇಳಿದರೆ, ಒಂದು ವೇಳೆ ಜನರು ಅವತ್ತು ಸೌಜನ್ಯ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸಾವಿರಾರು ಜನಸಾಮಾನ್ಯರು ಎಚ್ಚೆತ್ತುಕೊಂಡು ಸೇರದೆ ಪ್ರತಿಭಟನೆ ಮಾಡದೆ ಹೋಗಿದ್ದರೆ, ದೊಡ್ಡ ಮಟ್ಟದಂತಹ ಪ್ರತಿಭಟನೆ ಮಾಡದೆ ಹೋಗಿದ್ದರೆ ಸೌಜನ್ಯಾಳ ಶವವನ್ನು ಕೂಡ ಇದೇ ಚಿನ್ನಯ್ಯ ಹೂತು ಹಾಕ್ತಾ ಇದ್ದ. ಈಗ ಹೂತು ಹಾಕಿದ ಬಗ್ಗೆ ತನಿಖೆ ನಡೀತಾ ಇದೆಯಲ್ಲ, ಈ ಶವವನ್ನು ಕೂಡ ಸೌಜನ್ಯಾಳ ಶವವನ್ನು ಕೂಡ ಅನಾಮತ್ತಾಗಿ ಹೂತಾಗಿ ಅಲ್ಲಿ ಒಂದು ವಿಷದ ಬಾಟ್ಲಿ ಇಟ್ಟು ಅಲ್ಲಿ ಒಂದು ಲೆಟರ್ ಇಟ್ಟು ಆ ಪ್ರಯತ್ನ ಆಲ್ರೆಡಿ ಮಾಡಿಬಿಟ್ಟಿದ್ರು ಅವರು. ಆತ್ಮಹತ್ಯೆ ಮಾಡ್ತಾಯಿದ್ರು. ಆತ್ಮಹತ್ಯೆ, ಲವ್ ಕೇಸು, ಅದು ಇದು ಅಂತ ಹೇಳ್ಕೊಂಡು UDR ಮಾಡಿ ಜನ ಸೇರಲಿಲ್ಲ ಅಂತ ಹೇಳಿದ್ರೆ UDR ಆಗ್ತಿರಲಿಲ್ಲ. ಯಾಕಂದರೆ ಡೆಡ್ ಬಾಡಿ ಸಿಕ್ಕರೆ ತಾನೇ UDR ಆಗೋದು. ದೇಹ ಸಿಕ್ಕರೆ ಇವ್ರದ್ದು ಈ ಪ್ಯಾಟರ್ನ್ ಏನಂದರೆ, ಇವ್ರದ್ದು ಚಾಲಾಕಿಗಳು ಬದ್ಮಾಷ್ಗಳದ್ದು ಫಸ್ಟ್ ಸ್ಟೆಪ್ ಏನಂತ ಹೇಳಿದರೆ ದೇಹ ಸಿಗಲಾರ್ದಂಗೆ ಮಾಡೋದು, ಹೂತು ಹಾಕಿಬಿಡೋದು, ನದಿ ಒಳಗೆ ಎಸೆದು ಬಿಡೋದು. ಅಕಸ್ಮಾತ್ ದೇಹ ಸಿಕ್ಕರೆ ಅದನ್ನು UDR ಮಾಡೋದು, ದಟ್ ಈಸ್ ಸೆಕೆಂಡ್ ಸ್ಟೆಪ್. ರಿಯಲ್ ಏನಿದೆ FIR ಮಾಡೋದೇ ಇಲ್ಲ, 302 ತೊಗೊಳ್ಳೋದೇ ಇಲ್ಲ. ಸೊ ಆ ಪ್ಯಾಟರ್ನ್ ಇದು. ಹೀಗಾಗಿ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಈ ಶವಹೂತ ಪ್ರಕರಣ ಬೇರೆ ಬೇರೆ ಅಲ್ಲ. ಅವನನ್ನು ಹೆದರಿಸಲಾಗಿದೆ. ಈಗ ತನಿಖೆ ನಡೀತಾ ಇದೆ, ಮತ್ತೆ ಮುನ್ನೆಲೆಗೆ ಬಂದೇ ಬರ್ತದೆ. ತಾತ್ಕಾಲಿಕವಾಗಿ ಇವರು ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ನಿಂತೋತು ಇನ್ವೆಸ್ಟಿಗೇಷನು. ಅದು ಈಗ 74 ಡೆಡ್ ಬಾಡಿ ಪ್ರಕರಣ ಇದೆಯಲ್ಲ, ಆವಾಗ ಮತ್ತೆ ಮುನ್ನೆಲೆ ಬಂದೇ ಬರ್ತದೆ. ಯಾಕಂತ ಹೇಳಿದರೆ ಪಂಚಾಯಿತಿದವರೇ, ಗ್ರಾಮ ಪಂಚಾಯಿತಿಯವರೇ ಹೇಳಿದ್ದು, ನಾವೇ ಹೂತು ಹಾಕಿದ್ದೀವಿ, ದಾಖಲೆ ಇದೆ, RTA. ನಾವು RTNಲ್ಲೇ ತೊಗೊಂಡಿದ್ದು, ಯಾವುದು ಕೂಡ ಕಪೋಲ ಕಲ್ಪಿತವಾಗಿ ನಾವೇನೋ ಸ್ಕ್ರಿಪ್ಟ್ ಬರೆದು ಇವ್ರಂಗೆ ಸ್ಕ್ರಿಪ್ಟ್ ಬರೀತಾರಲ್ಲ, ನಡೆದಾಡುವುದೇವರು ಅದನ್ನು ಮಾಡಿದರು, ಕೆರೆ ಮಾಡಿದರು ಅಂಥೇಳಿ ಕೆರೆ ಯೋಜನೆ, ಆ ಥರ ನಾವು ಸ್ಕ್ರಿಪ್ಟ್ ಬರೆದು ಮಾತಾಡ್ತಾ ಇಲ್ಲ. ಎವ್ರಿಥಿಂಗ್ ಬೇಸ್ಡ್ ಆನ್ RTI ಡಾಕ್ಯುಮೆಂಟ್ಸ್. RTI ಮುಖಾಂತರ ಪಡೆದಂಥ ಅಧಿಕೃತ ದಾಖಲೆಗಳಲ್ಲೇ ಇದೆಯಲ್ಲ. ಹೂತು ಹಾಕಿದ್ದೀವಿ ಅಂದರೆ ಯಾವ ಜಾಗದಲ್ಲಿ ಹೂತು ಹಾಕಿದ್ರಿ ಅಂತ ತೋರಿಸ್ಬೇಕಲ್ಲ.